ನಮಸ್ಕಾರ. ನೋಡಿ, ರಾಶಿ ಫಲವನ್ನ ನೋಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂತದ್ದು, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ನಂಬರ್ ಅಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋಕೆ ಒಳ್ಳೆಯ ಮಾರ್ಗ ಯಾವುದು? ವೇದಿಕ್ ಅಸ್ಟ್ರಾಲಜಿ ಬಂದೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ, ನೀವು ಕೊಟ್ಟಿರೋ ಬರ್ತ್ ಟೈಮು ಡೇಟ್ನೇ ಹಾಕ್ತಾರೆ. ನಿಮ್ಮ ಬರ್ತ್ ಟೈಮ್ ಸರಿ ಇದೆ ಇಲ್ವಾ ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಯಾವ ಜ್ಯೋತಿಷರು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಭೈರವಿ ಆಸ್ಟ್ರೋದಲ್ಲಿ ನಾವೇನ್ ಮಾಡ್ತೀವಿ, ನಿಮ್ಮ ಹಸ್ತರೇಖೆಗಳನ್ನ ಜಾತಕವನ್ನ ಎರಡು ಕೂಡ ಕಂಬೈನ್ ಮಾಡಿ ಪ್ರಶ್ನೆ ಶಾಸ್ತ್ರದಲ್ಲಿ ನೋಡ್ತೀವಿ. ಅಂದ್ರೆ ನಿಮಗೆ ಮದುವೆ ಆಗತ್ತೆ ಅನ್ನೋದಾದ್ರೆ ಜಾತಕದಲ್ಲಿ, ಹಸ್ತ ಸಾಮುದ್ರಿಕೆಯಲ್ಲಿ, ಪ್ರಶ್ನೆ ಕುಂಡ್ಲಿಯಲ್ಲಿ ಮೂರಲ್ಲೂ ಕೂಡ ಕಂಬೈನ್ ಆಗಿ ಒಂದೇ ಇವೆಂಟ್ ಮ್ಯಾಚ್ ಆಗ್ಬೇಕು. ಆಗ ನಾವು ಹೇಳುವಂಥದ್ದು ನಿಮ್ಗೆ ನಿಜ ಆಗತ್ತೆ. ಇಲ್ಲ ಅಂತಂದ್ರೆ ಜ್ಯೋತಿಷರು ಹೇಳಿದ್ದು ನಿಜ ಆಗೋದಿಲ್ಲ, ಸುಳ್ಳು ಅನ್ನೋ ನಂಬಿಕೆ ಬರುತ್ತೆ, ಜ್ಯೋತಿಷದ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಹಾಗಾಗಿ ಭೈರವಿ ಆಸ್ಟ್ರೋದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಗಳ ಟೀಮ್ ನಿಮ್ಮ ಜಾತಕವನ್ನ ಈ ಒಂದು ರೂಪದಲ್ಲಿ ನೋಡುತ್ತೆ. ಋಷಿಗಳು ಹೇಳಿರುವಂತದ್ದು ಮಾತ್ರ. ಎರಡನೇದಾಗಿ ಪರಿಹಾರಗಳು ಕೊಡಬೇಕಾದ್ರೆ ಯಾವ ಕಾಸ್ಟ್ಲಿ ಪರಿಹಾರಗಳು ಇಲ್ಲ, ಕೇವಲ ಮಂತ್ರ ಜಪಗಳು, ಯಂತ್ರಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ನೀವೇ ಮಾಡುವಂಥದ್ದು ಮಾತ್ರ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಭೈರವಿ ಆಸ್ಟ್ರೋವಿನ ಸ್ಪೆಷಲ್. ಅಂದ್ರೆ ನಾವು ಜನಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಬೇಕು, ನಿಜವಾದ ಜ್ಯೋತಿಷವನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸೊ ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಜಾತಕವನ್ನು ತೋರಿಸ್ಬೇಕಾದ್ರೆ ಈ ಕೆಳಗಿನ ನಂಬರ್ಗೆ ನೀವು ಕರೆ ಮಾಡಬಹುದು. ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವರಿಗೆ 2026 ಆಗಸ್ಟ್ ತಿಂಗಳ ಭವಿಷ್ಯದಲ್ಲಿ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ಹೇಳೋದಾದ್ರೆ, ಅಲ್ಲಿ ನಾವು ನೋಡಿ, ವೃಶ್ಚಿಕ ರಾಶಿಯ ರಾಶಿಯಾಧಿಪತಿ ಆಗಿರುವಂತಹ ಕುಜಗ್ರಹ ಸಪ್ತಮ ಭಾವದಲ್ಲಿ ಇರುವಂತದ್ದು. ಯೂಶುವಲ್ ಆಗಿ ನಾಡಿ ಜ್ಯೋತಿಷ್ಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕುಜಗ್ರಹವನ್ನ ಗಂಡನನ್ನಾಗಿ ಪರಿಗಣಿಸ್ತಾರೆ. ಅದರಲ್ಲಿ ಯೂಶುವಲ್ ಆಗಿ ಏನಾಗುತ್ತೆ ಅಂದ್ರೆ, ವಿವಾಹದ ಯೋಗ, ವಿವಾಹದ ಸಾಧ್ಯತೆ, ಎಂಗೇಜ್ಮೆಂಟ್ ಸಾಧ್ಯತೆ, ಹಲವಾರು ತರದ ಪಾಸಿಟಿವ್ ವಿಚಾರಗಳಿರುತ್ತೆ. ಬಟ್ ಒಂದು ರಾಶಿಗೆ ಹೇಗೆ ರಾಶಿಯಾಧಿಪತಿನೋ ಹಾಗೆ ಷಷ್ಠ್ಯಾಧಿಪತಿ ಕೂಡ ಕುಜಗ್ರಹನ ಆಗಿರೋದ್ರಿಂದ ಯೂಶುವಲ್ ಆಗಿ ಮ್ಯಾರಿಟಲ್ ಲೈಫ್ ಅಲ್ಲಿ ಇಶ್ಯೂಸ್, ಕಿರಿಕಿರಿಗಳು, ಮಾತಿನಲ್ಲಿ ಹಿಡಿತಾ ಇರಬೇಕಾಗತ್ತೆ. ಅನವಶ್ಯಕವಾಗಿರುವಂತಹ ಜಗಳಗಳು, ಮನಸ್ತಾಪಗಳು ಇವೆಲ್ಲ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ವೈವಾಹಿಕ ಜೀವನದ ಬಗ್ಗೆ. ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ, ಮನಸ್ಸು ಡಿಸ್ಟ್ರಾಕ್ಟ್ ಆಗುವಂಥದ್ದು, ಸೋಂಬೇರಿತನ, ಆಲಸ್ಯ ಕೂಡ ಕ್ರಿಯೇಟ್ ಆಗುತ್ತೆ ವಿದ್ಯಾರ್ಥಿಗಳಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂಥವ್ರು. ಯಾಕೆಂದ್ರೆ ಪಂಚಮದಲ್ಲಿರುವಂತಹ ಶನಿಗ್ರಹ ವಕ್ರಿಯಾಗಿರುವಂಥದ್ದು ಓದಿನ ಕಡೆ ಮನಸ್ಸು ಹೋಗಿ ಬೇರೆ ಕಡೆ ಮನಸ್ಸು ಚೇಂಜ್ ಆಗ್ಬೋದು, ಮನಸ್ಸು ಡೈವರ್ಟ್ ಆಗ್ಬೋದು. ಈ ಎಲ್ಲ ಸಾಧ್ಯತೆಗಳು ವಿದ್ಯಾರ್ಥಿಗಳಿದೆ. ಸಂತಾನದಕ್ಕಾಗಿ ಪ್ರಯತ್ನ ಪಡ್ತಿರುವಂತಹ ದಂಪತಿಗಳು ಕೂಡ ವಿಳಂಬ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗೇನೆ ಅಷ್ಟಮ ಭಾವದಲ್ಲಿರುವಂತಹ ಬುಧಗ್ರಹ, 11ನೇ ಮನೆಯಾಧಿಪತಿ ಬುಧಗ್ರಹ ಅಷ್ಟಮದಲ್ಲಿ ಇರುವಂತದ್ದು, ಅಷ್ಟಮಾಧಿಪತಿ. ಇದು ಬಂದು ಇನ್ವೆಸ್ಟ್ಮೆಂಟ್ಗಳು, ಗ್ಯಾಂಬ್ಲಿಂಗ್ ಮಾಡುವಂತರು, ಈ ಜೂಜಾಟಕ್ಕೆ ಹಣವನ್ನು ಪೋಲು ಮಾಡ್ತಿದ್ದ ಜನಗಳು ಇನ್ನೂ ಹಣವನ್ನು ಕಳ್ಕೊಳ್ತಾರೆ. ಜೂಜಿನ ರೂಪದಲ್ಲೇ ಇರುವಂತಹ ಬಿಸ್ನೆಸ್ಗಳಿರುತ್ತೆ. ಅನುಭವ ಇರಲ್ಲ, ಯಾರ್ದೋ ಮಾತು ಕೇಳಿರ್ತೀರಾ, ಅವ್ರ ಮಾತು ಕೇಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಜೂಜ್ ತರನೇ ಇದು. ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲೇನೋ ಒಂದು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಬಿಸ್ನೆಸ್ಗಳು ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಆತರ ಮಾಡಬೇಡಿ. ಆಲೋಚನೆ ಮಾಡಿ ಸ್ಪಷ್ಟವಾಗಿ ನಿರ್ಧಾರ ತಗೊಂಡು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿ. ಹಾಗೇನೆ ಷಷ್ಠ್ಯಾಧಿಪತಿ ಅಷ್ಟಮದಲ್ಲಿದ್ದಾಗ, ಸಪ್ತಮದಲ್ಲಿದ್ದಾಗ ಹೇಗೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು ಬರುತ್ತೋ ಹಾಗೇನೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತ ಕಿರಿಕಿರಿಗಳಾಗ್ಬೋದು. ಬಟ್ ಪ್ರಾಪರ್ಟಿ ಖರೀದಿ ಆಗೋ ಸಾಧ್ಯತೆ ಇರುತ್ತೆ. ಚತುರ್ಥದಲ್ಲಿ ರಾಹು ಇರುವಂಥದ್ದು. ರಾಹು ಚತುರ್ಥದಲ್ಲಿದ್ದಾಗ ಯೂಶುವಲ್ ಆಗಿ ನಿಮಗೆ ವಾಸ್ತು ಸಮಸ್ಯೆ ಇರುವಂತಹ, ನೆಗೆಟಿವ್ ಎನರ್ಜಿ ಇರುವಂತಹ ಸಮಸ್ಯೆಗಳು ಸಿಗ್ಬೋದು. ಮನೆಗಳು ನೆಗೆಟಿವ್ ಎನರ್ಜಿ ಅಂದ್ರೆ ನೀವು ಬಾಡಿಗೆ ಮನೆ ಆಗ್ಲಿ, ಭೋಗ್ಯದ ಮನೆ ಆಗ್ಲಿ, ಸ್ವಂತ ಮನೆ ಆಗ್ಲಿ, ಆ ತರ ಒಂದು ಸಮಸ್ಯೆ ಇರುವಂತಹ ಸಾಧ್ಯತೆ ಇರುತ್ತೆ. ಆ ಮನೆಗಳಲ್ಲಿ, ಆ ಒಂದು ಪ್ಲೇಸ್ಗಳಲ್ಲಿ ಪರೀಕ್ಷೆ ಮಾಡಬೇಕು, ಸರಿಯಾಗಿರುವಂತಹ ಪರಿಹಾರಗಳನ್ನ ಮಾಡ್ಕೋಬೇಕು. ಆ ನಂತರದಲ್ಲಿ ಆ ಮನೆಗೆ ಹೋಗೋದ್ರಿಂದ ಅನುಕೂಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದು ವೃಶ್ಚಿಕ ರಾಶಿಯವರಿಗೆ. ಬಟ್ ಪ್ರಾಪರ್ಟಿ ಖರೀದಿ ಅವಕಾಶಗಳು ಕ್ರಿಯೇಟ್ ಆಗುತ್ತೆ, ಆದ್ರೆ ಅದನ್ನ ಸರಿಯಾಗಿರೋ ಪ್ರಾಪರ್ಟಿ ತಗೊಳ್ಬೇಕಾಗತ್ತೆ. ಯಾಕೆಂತಂದ್ರೆ ನವಮಾಧಿಪತಿ ಷಷ್ಠ ಸ್ಥಾನದಲ್ಲಿ ಇರುವಂತದ್ದು ಬಹಳ ಒಳ್ಳೆಯದೆ, ಆದ್ರೆ ಪ್ರಾಪರ್ಟಿನ ಪರೀಕ್ಷೆ ಮಾಡಿ ತಗೊಳ್ಬೇಕು. ಇನ್ನು ವೃತ್ತಿ ಜೀವನಕ್ಕೆ ನಾವು ಬಂದ್ರೆ, ಕೇತು ಗ್ರಹ ಸ್ಥಾಪಿತವಾಗಿರುವಂತದ್ದು ಸಿಂಹ ರಾಶಿಯಲ್ಲಿ, ವೃಶ್ಚಿಕ ರಾಶಿಯಿಂದ ದಶಮ ಭಾವ. ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ವೃತ್ತಿಯಲ್ಲಿ ಬದಲಾವಣೆಗಿಂತ ಕಿರಿಕಿರಿಗಳು, ಟೆನ್ಷನ್ಗಳು, ನೀವು ಮಾಡ್ತಿರೋ ಕೆಲಸದಲ್ಲಿ ಅನವಶ್ಯಕವಾಗಿರುವಂತಹ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಅಭಿವೃದ್ಧಿ ಇರಲ್ಲ, ಪ್ರೋಗ್ರೆಸ್ ಇರಲ್ಲ. ಹಾಗೇನೆ ಜಾಬ್ನ ಚೇಂಜ್ ಮಾಡಿ ಹೊಸ ಜಾಬಿಗೆ ಹುಡುಕ್ತಾ ಇದ್ರೆ ಅಲ್ಲೂ ಕೂಡ ನಿಮಗೆ ವಿಳಂಬ ಆಗೋ ಸಾಧ್ಯತೆಗಳು, ಕಿರಿಕಿರಿಗಳು ಹೆಚ್ಚಾಗಿ ಇರುತ್ತೆ. ಕೇತು ಗ್ರಹ ಅಲ್ಲಿ ಇರುವಂತದ್ದೇ ಯೂಶುವಲ್ ಸಮಸ್ಯೆ ಇದೆ. ಬಟ್ ಕೇತುವಿನ ಡಿಸ್ಪಾಸಿಟರ್ ಅಂತ ಹೇಳ್ತೀವಿ, ಡಿಸ್ಪಾಸಿಟರ್ ಥಿಯರಿ ಅಂತ ಹೇಳ್ತೀವಿ. ಈ ಡಿಸ್ಪಾಸಿಟರ್ ಬಂದು ಸೂರ್ಯಗ್ರಹ ಬಂದು
9ನೇ ಮನೆ ಗುರುವಿನ ಜೊತೆ ಇರುವಂತದ್ದು ನನ್ನ ಪ್ರಕಾರ ಒಂದು ಉತ್ತಮವಾಗಿರುವಂತಹ ಅಭಿವೃದ್ಧಿಯನ್ನು ನಿಮಗೆ ಕೊಡಬಹುದು. ಉದ್ಯೋಗದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಿರಿಕಿರಿಗಳಾದ್ರೂ ಸಹ ಒಂದು ಈ ತಿಂಗಳ ಒಂದು ಮಧ್ಯಭಾಗದಿಂದ ಅಭಿವೃದ್ಧಿ, ಪ್ರೋಗ್ರೆಸ್, ಸ್ಯಾಲರಿ ಇನ್ಕ್ರಿಮೆಂಟ್ ಎಲ್ಲ ಸಿಗ್ಬೋದು. ಮತ್ತೆ ವರ್ಕ್ ಮಾಡುವಂತ ವಾತಾವರಣದಲ್ಲಿರುವಂತ ಕಿರಿಕಿರಿಗಳು ಕೂಡ ಸರಿಯಾಗುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳ ನಂತರ ಆರೋಗ್ಯದಲ್ಲಿ ಸುಧಾರಣೆ ಬಹಳ ಕ್ಲೀನ್ ಆಗಿ ಕಾಣ್ತಾ ಇದೆ, ಯಾಕಂದ್ರೆ ಗುರುಗ್ರಹದ ದೃಷ್ಟಿ ಇರುವಂತದ್ದು. ಅನಂತರದಲ್ಲಿ ಹೊಸ ವಿಚಾರಗಳು, ಹೊಸ ಅನುಭವಗಳು, ಹೊಸ ವ್ಯಕ್ತಿಗಳ ಪರಿಚಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ. ಪಂಚಮದಲ್ಲಿರುವಂತಹ ಶನಿಯಿಂದ ಆಲ್ರೆಡಿ ಹೇಳಿದ ಹಾಗೆ ಹೊಸದಾಗಿ ಎಜುಕೇಶನ್ಗೆ ಸೇರ್ಕೊಂಡಿರುವಂತವ್ರು, ಹೊಸ ಕೋರ್ಸ್ಗಳನ್ನ ಮಾಡ್ತಿರುವಂತವ್ರಿಗೆಲ್ಲ ಅನಾನುಕೂಲಗಳಾಗತ್ತೆ. ಬಹಳ ಬಹಳ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಬಹಳ ಮುಖ್ಯವಾಗುತ್ತೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂಥವರಿಗೆ.